ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚುರುಮುರು ತಿಂದಂಥ ಸುದ್ದಿ ಭಾರಿ ವೈರಲ್ ಆಗಿತ್ತು. ಹಾಗಿದ್ರೆ ಪ್ರಧಾನಿ ಮೋದಿ ಚುರುಮುರು ತಿಂದಂಥ ಅಂಗಡಿಯ ಹತ್ರ ಒಂದು ದಿನದ ಆದಾಯ ಎಷ್ಟು? ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಣ್ಣ ಅಂಗಡಿಯಲ್ಲಿ ಚುರುಮುರಿ ತಿಂದ ಘಟನೆ ಈಗ ಡಿಜಿಟಲ್ ಜಗತ್ತಿನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ವರದಿಗಳ ಪ್ರಕಾರ ಈ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ 24 ಗಂಟೆಗಳಲ್ಲಿ 100 ಮಿಲಿಯನ್ ವೀಕ್ಷಣೆಯನ್ನು ಗಳಿಸಿದೆ. ಸೊ ಇದು ರಾಜಕೀಯ ಕಾರ್ಯಕ್ರಮವನ್ನು ಮೀರಿದ ದಾಖಲೆ ಕೂಡ ಪಡೆದಿದೆ. ಈ ವಿಡಿಯೋ ಈಗಾಗಲೇ ಫೇಸ್ಬುಕ್ನಲ್ಲಿ 90 ಮಿಲಿಯನ್ ವೀಕ್ಷಣೆಗಳನ್ನು ಕೂಡ ಮೀರಿದೆ. ಜನರು ಇದನ್ನು ನೋಡುವುದಷ್ಟೇ ಅಲ್ಲ, ಶೇರ್ ಮಾಡಿ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಇದಕ್ಕಾಗಿಯೇ ಒಂದು ಸರಳ ತಿಂಡಿ ದೇಶದಾದ್ಯಂತ ಚರ್ಚೆಯ ವಿಷಯ ಆಗಿದೆ. ಚುರುಮುರಿ ಮಾರಾಟಗಾರ ವಿಕ್ರಮ್ ಶಾಗೆ ಈ ದಿನ ಕನಸಿನಂತಿತ್ತು. ಬಿಹಾರದ ಗಯಾ ಜಿಲ್ಲೆಯವರಾದ ವಿಕ್ರಮ್ ಎಂದಿನಂತೆ ತಮ್ಮ ಅಂಗಡಿಯಲ್ಲಿದ್ದಾಗ ಪ್ರಧಾನಿ ಮೋದಿ ಇದ್ದಕ್ಕಿದ್ದಂತೆ ಬಂದರು. ಈ ಭೇಟಿ ಬಳಿಕ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನರು ಕೂಡ ಪ್ರಧಾನಿಯವರು ಚುರುಮುರಿ ತಿಂದ ಸ್ಥಳ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಕೆ ಅಲ್ಲಿ ಭೇಟಿ ನೀಡಲು ಉತ್ಸುಕರಾಗಿದ್ದಾರೆ. ಹೀಗಾಗಿ ಅಂಗಡಿಯಲ್ಲಿ ಜನರು ಕಿಕ್ಕಿರಿದ್ರು. ಈ ಹಠಾತ್ ಘಟನೆಯಿಂದ ವಿಕ್ರಮ್ ಶಾ ಸ್ವತಃ ಆಶ್ಚರ್ಯಚಕಿತರಾಗಿದ್ದಾರೆ. ಒಂದು ದಿನ ತಮ್ಮ ಸಣ್ಣ ಅಂಗಡಿ ಇಷ್ಟೊಂದು ಪ್ರಸಿದ್ಧವಾಗುತ್ತೆ ಎಂದು ತಾನು ಎಂದಿಗೂ ಊಹಿಸಿರಲಿಲ್ಲ ಅಂತ ಹೇಳ್ತಾರೆ. ಈ ಘಟನೆಯ ನಂತರ ಜಾರ್ಗ್ರಾಮ್ನಲ್ಲಿರುವಂತಹ ಸಣ್ಣ ಅಂಗಡಿಗೆ ಒಂದು ಪ್ರವಾಸಿ ತಾಣವಾಗಿದೆ. ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾತ್ರವಲ್ಲದೆ ದೂರದ ಊರಿನಿಂದಲೂ ಜನರು ಅಲ್ಲಿಗೆ ಬರ್ತಾರೆ. ಪ್ರತಿಯೊಬ್ಬರು ಆ ಸ್ಥಳದ ಚಿತ್ರಗಳನ್ನು ತೆಗೆದುಕೊಂಡು ವಿಕ್ರಮ್ ಶಾ ಅವರೊಂದಿಗೆ ಮಾತನಾಡಲು ಬಯಸ್ತಾರೆ. ಈ ಬೆಳೀತಾ ಇರುವಂತಹ ಜನಸಮೂಹ ಅವರ ಆದಾಯವನ್ನು ಕೂಡ ಹೆಚ್ಚಿಸಿದೆ. ಹಿಂದೆ ದಿನಕ್ಕೆ ಕೆಲವೇ ಗ್ರಾಹಕರು ಇದ್ರು, ಈಗ ಗ್ರಾಹಕರ ಸಾಲೆ ಇದೆ. ಒಂದು ಸಣ್ಣ ಘಟನೆಯು ಯಾರೊಬ್ಬರ ಜೀವನವನ್ನು ಕೂಡ ಬದಲಾಯಿಸಬಹುದು ಅಂತ ಹೇಳಿ ಇದು ಒಂದು ಉತ್ತಮ ಉದಾಹರಣೆ. ಸೊ ವರದಿಗಳ ಪ್ರಕಾರ ಚುರುಮುರಿ ಮಾರಾಟಗಾರ ವಿಕ್ರಮ್ ಶಾ ಪ್ರಧಾನಿಯವರು ತಮ್ಮ ಆದಾಯದ ಬಗ್ಗೆ ಕೇಳಿದಾಗ ಅವರು ಪ್ರತಿದಿನ ಸುಮಾರು 1,000 ರಿಂದ 1,200 ರೂಪಾಯಿಗಳನ್ನು ಗಳಿಸುತ್ತೆ ಅಂತ ಹೇಳಿದರು. ಇದು ಅವರ ಕುಟುಂಬದ ಪ್ರಮುಖ ಆದಾಯದ ಮೂಲ ಕೂಡ ಆಗಿದೆ. ಅಂಗಡಿಯಲ್ಲಿ ಇಸ್ತಾ ಇರುವಂತಹ ಜನರ ಸಂಖ್ಯೆಯೊಂದಿಗೆ ಅವರ ಆದಾಯ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಚುರುಮುರಿ ಅಂಗಡಿಯ ವ್ಯಾಪಾರಿ ವಿಕ್ರಮ್ ಶಾ ಆ ಕ್ಷಣವನ್ನು ನೆನಪಿಸಿಕೊಳ್ತಾ ಇನ್ನೂ ಭಾವುಕರಾಗಿದ್ದಾರೆ. ಪ್ರಧಾನಿ ತಮ್ಮ ಅಂಗಡಿಗೆ ಬಂದ ತಕ್ಷಣ ಸಂಪೂರ್ಣವಾಗಿ ಗೊಂದಲಕ್ಕೊಳಗಾದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಇನ್ನು ಹಠಾತ್ ಭದ್ರತೆ ಮತ್ತು ಜನಸಂದಣಿಯಿಂದಾಗಿ ಅವರು ಆರಂಭದಲ್ಲಿ ಆತಂಕ ಒಳಗಾದರು. ಆದರೆ ಪ್ರಧಾನಿ ತಮ್ಮ ಅಂಗಡಿಗೆ ಬಂದಿದ್ದಾರೆ ಎಂದು ತಿಳಿದಾಗ ಅವರು ತುಂಬಾ ಸಂತೋಷ ಕೂಡ ಪಟ್ಟರು ಅಂತ ಹೇಳಿ ಅವರು ಇದಕ್ಕೆ ಹೇಳಿರುವಂಥದ್ದು. ಇನ್ನು ಸಂಭಾಷಣೆಯ ಸಮಯದಲ್ಲಿ ವಿಕ್ರಮ್ ತಮ್ಮ ಜೀವನದ ಹೋರಾಟಗಳ ಬಗ್ಗೆಯೂ ಪ್ರಧಾನಿಗೆ ತಿಳಿಸಿದ್ದಾರೆ. ಅವರು ಬಿಹಾರದ ಗಯಾ ಜಿಲ್ಲೆಯವರು. ಬಡತನದಿಂದಾಗಿ 9ನೇ ತರಗತಿಯ ನಂತರ ಅಧ್ಯಯನವನ್ನು ಕೂಡ ಬಿಡಬೇಕಾಯಿತು. ಸೊ ಅವರು ತಮ್ಮ ಕುಟುಂಬವನ್ನ ಪೋಷಣೆ ಮಾಡೋದಕ್ಕೆ ಈ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಸ್ನೇಹಿತರೆ, ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್